ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಇವತ್ತು ಈದ್ ಮಿಲಾದ್ ರಜೆ, ಹಾಗಾಗಿ ಈಗ ಒಂದು ತುಂಬ ಕೆಲಸ ಇತ್ತು ಇವತ್ತು ಹೋಗ್ಲಿಕ್ಕೆ, ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕೆ ಇತ್ತು. ಬಟ್ ಇವತ್ತು ಬ್ಯಾಂಕಿಗೆ ಸಹ ರಜೆ ಕೊಟ್ಟಿದ್ದಾರೆ. ಹಾಗೀಗ ಇಲ್ಲಿಗೆ ಸೈಬರಿಗೆ ಹೋಗ್ಲಿಕ್ಕೆ ಉಂಟು, ಮತ್ತು ಡಿ ಮಾರ್ಟಿಗೆ ಹೋಗ್ಲಿಕ್ಕೆ ಉಂಟು. ಇವತ್ತು ವಾಕ್ ಮಾಡ್ತಿದ್ದೇನೆ, ಇಲ್ಲಿಗೆಲ್ಲ ಇವತ್ತು ಹೋದ್ವಿ ಅಂತೇಳಿ. ಬನ್ನಿ, ಈಗ ಫಸ್ಟ್ ನಾನು ಇಲ್ಲಿಗೆ ಹೋಗಿ ಫಸ್ಟಿಗೆ ಬೀರಿಗೆ ಹೋಗ್ಲಿಕ್ಕೆ ಉಂಟು, ಒಂದು ಸ್ಟೋರಿಗೆ ಹೋಗ್ಲಿಕ್ಕೆ ಉಂಟು, ಮತ್ತು ಅಲ್ಲಿಂದ ಸೈಬರಿಗೆ ಹೋಗ್ಲಿಕ್ಕೆ ಉಂಟು. ತೋರಿಸ್ತೇನೆ ಇವತ್ತಿನ ದಿನ ಹೇಗಿತ್ತು ನಮ್ಮದು ಅಂತ. ಫ್ರೆಂಡ್ಸ್, ನಾವೀಗ ಡಿ ಮಾರ್ಟಿ ಬಂದೇವೆ. ಇವತ್ತು ಎಂತ ಗೊತ್ತಿಲ್ಲ, ಎಲ್ಲಿ ಹೋಗ್ತೇವೆ ಅಲ್ಲೆಲ್ಲ ಕ್ಲೋಸ್. ಸೈಬರಿಗೆ ಹೋದ್ವಿ, ಸೈಬರ್ ಕ್ಲೋಸ್. ಕಾರ್ ವಾಶ್ ಮಾಡಲಿಕ್ಕಿತ್ತು, ಕಾರ್ ವಾಶ್ ಮಾಡಲಿಕ್ಕೆ ಬರ್ತೇವೆ, ಅಲ್ಲಿ ಕ್ಲೋಸ್ ಅಂತೆ. ಈಗ ಎಂತ ಮಾಡೋದು ಗೊತ್ತಿಲ್ಲ. ಇವತ್ತು ಇವರು ಸುಮ್ಮನೆ ರಜೆ ಸಹ ಮಾಡಿದ್ರು, ಎಷ್ಟಾಯ್ತು ರಜೆ ಕೂಡ. ನಾವು ತುಂಬ ಕೆಲಸ ಇತ್ತು ಹೋಗ್ಲಿಕ್ಕೆಲ್ಲ. ಹಾಗೆ ನಮಗೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಗೊತ್ತಿರಲಿಲ್ಲಲ್ಲ, ಮತ್ತೆ ಸೆಂಕ್ಷನ್ ಆದಲ್ಲ, ಹಾಗಾಗಿ ಎಲ್ಲ ಕಡೆ ಆಯಿತು. ಇನ್ನು ಊಟ ಮಾಡೋದು. ಹೀಗಾಗಿ ಡಿ ಮಾರ್ಟಿ ಬಂದಿದೆ ನೋಡು. ಇನ್ನು ಯಾಕೆ ಇವರು ಕೇಳಿದೆ, ಡಿ ಮಾರ್ಟಿನೂ ಕ್ಲೋಸ್ ಇಲ್ಲ ಅಲ್ಲ ಅಂತ. ಹಾಗೆ ಎಂತೆಲ್ಲ ಶಾಪಿಂಗ್ ಮಾಡ್ತೇವೆ ನೋಡು, ಬನ್ನಿ. ಈಗ ಡಿ ಮಾರ್ಟಿದು ವೀಡಿಯೋ ಮಾಡಲಿಕ್ಕಿಲ್ಲ, ಜಸ್ಟ್ ಮೇಲಿನ ಮೇಲೆ ತೋರಿಸ್ತೇನೆ. ಫ್ರೆಂಡ್ಸ್, ನಮ್ಮದು ಡಿ ಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಇತ್ತು. 2 ಐಟಮ್ ಅಂತೇಳಿ ಸುಮಾರು ಐಟಮ್ ಆಯಿತು ನಮ್ಮದು. ಅಲ್ಲಿಗೆ ಚಾಕ್ಲೇಟ್ಸ್ ತಿಂತಿದ್ದೇವೆ. ಈಗ ಟೈಮ್ ಎಷ್ಟು 1:20 ಏನಾಯಿತು. ಮನೆಯಿಂದ 11:50ಗೆ ಹೊರಟಿದ್ದೇವೆ. ಈಗ ಕಾರೊಂದು ಮೊನ್ನೆ ನಾವು ಟೂರ್ ಹೋಗಿ ಬಂದು ಕಾರ್ ವಾಶ್ ಮಾಡಿರಲಿಲ್ಲ, ಹಾಗೆ ಅನಿಸಿಗ ವಾಶ್ ಮಾಡಿ ಹೋಗುವ ಅಂತ. ನಾವು ಡೈಲಿ ಹೋಗುವಲ್ಲಿ ಇವತ್ತು ಕ್ಲೋಸ್ ಆಗಿದೆ. ಒಂದು ಅಡ್ಕದಲ್ಲಿ ಇಲ್ಲಿ ಉಂಟು ಅಂತ ಹೇಳ್ತಿದ್ದಾರೆ ಇವರು, ನೋಡುವ. ಅಲ್ಲಿ ಹೋಗಿ ಕಾರ್ ವಾಶ್ ಮಾಡಿ ಮತ್ತೆ ರಿಟರ್ನ್ ಮನೆಗೆ ಹೋಗ್ತೀವಿ. ಫ್ರೆಂಡ್ಸ್, ನಾವೀಗ ಒಟ್ಟಿಗೆ ಬೇರೆ ಮನೆಗೆ ಊಟ ಮಾಡುವ. ನಾನು ಎಗ್ ಬಿರಿಯಾನಿ ಆರ್ಡ್ರ್ ಮಾಡಿದೆ, ಚಿಕನ್ ಬಿರಿಯಾನಿ ಆರ್ಡ್ರ್ ಎಗ್ ಬಿರಿಯಾನಿ ಇಲ್ಲ ಅಂತ, ಚಿಕನ್ ಬಿರಿಯಾನಿ ಇಷ್ಟವೇ ಇಲ್ಲ. ನೋಡಿ, ಟೇಸ್ಟಿ ಉಂಟಂತೆ. ಹಾಂ, ಫ್ರೆಂಡ್ಸ್, ನಮ್ಮದು ಊಟ ಎಲ್ಲ ಆಯಿತು. ನಡೀಲಿಕ್ಕೆ ಹೋಗಿಲ್ಲ, 300 ರೂಪಾಯಿ ಗೋವಿಂದ ಇಲ್ಲೇ ಕಾರ್ ಪಾರ್ಕ್ ಮಾಡಿದ್ದು. ಸೊ ಹಾಕ್ಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ವಾಶ್ ಮಾಡಿ ಹಾಕಿರ್ಲಿಕ್ಕಿಲ್ಲ, ಆದರೂ ಸಹ ನೋಡುವ ಎಂತ ನಮ್ಮ ಕಾರು ಹೇಗೆ ಆಗಿದೆ ಅಂತ ನೋಡುವ. ಒಳ್ಳೆ ಕಾಪರ್ ಆಗಿ ಆಗಿತ್ತು ಅದು. ಮೇಲೆ ಹೋಗಿ ಎಲ್ಲಿ ಹೋಗಿ ನಿಂತಿದೆ ನಮ್ಮ ಕಾರ್. ಫ್ರೆಂಡ್ಸ್, ನಮ್ಮ ಕಾರ್ ಮೇಲೆ ಹೋಗಿ ವಾಶಿಗೆ ನಿಂತಿದೆ. ಇದು ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಇಲ್ಲೊಂದು ಮನೆಯಲ್ಲಿ ನೀರು ತುಂಬಿದೆ. ನೋಡಿ, ಅಷ್ಟು ಮಳೆ ಬಂದಿದೆ, ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್, ನಮ್ಮ ಕಾರ್ ವಾಶ್ ಹೊರಡು ಮನೆಗೆ. ಎಲ್ಲ ಮಕ್ಕಳು ಸ್ಕ್ರ್ಯಾಚ್ ಮಾಡಿಟ್ಟಿದ್ದಾರೆ ಗಾಡಿಯಲ್ಲಿ. ಮೊನ್ನೆ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಆಗ್ತಿದ್ದಲ್ಲಿ ಮಕ್ಕಳೆಲ್ಲ ನಿಂತಿದ್ದು, ಎಲ್ಲರೂ ಕೂಡ ಸ್ಕ್ರ್ಯಾಚ್ ಮಾಡಿದ್ದಾರೆ ಗಾಡಿಯಲ್ಲಿ. ಈಗ ವಾಶ್ ಆದಮೇಲೆ ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಸ್ಕ್ರ್ಯಾಚ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗಿತ್ತು ನಮ್ಮ ಇವತ್ತಿನ ದಿನ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಸಿಗು. ಬಾಯ್ ಬಾಯ್.